ತೃತೀಯದಲ್ಲಿ ಚಿನ್ನ ಖರೀದಿ ವೇಳೆ ಅದರ ಒಳಭಾಗದಲ್ಲಿ ಕಬ್ಬಿಣದ ತುಂಡು ಪತ್ತೆಯಾಗಿದೆ. ಯಾವ ರೀತಿ ಮೋಸ ಮಾಡಲಾಗಿದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಚಿನ್ನದ ಬಿಸ್ಕೆಟ್ನಲ್ಲಿ ಕಬ್ಬಿಣದ ತುಂಡನ್ನ ಇರಿಸಿ ಮಾರಾಟ ಮಾಡಲಾಗಿತ್ತು. ಜೊತೆಗೆ ಕಬ್ಬಿಣ ಮಿಶ್ರಣವಾಗಿರುವುದನ್ನ ಆ ಒಂದು ಅಂಗಡಿಯ ಮಾಲೀಕ ರತನ್ ಲಾಲ್ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ಇಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರಾ ಅನ್ನೋ ಶಂಕೆಗಳು ವ್ಯಕ್ತ ಆಗ್ತಾ ಇದೆ. ಅಶೋಕ ನಗರದಲ್ಲಿರುವಂತಹ ದೀಪ್ ಜುವೆಲರ್ಸ್ ನಲ್ಲಿ ಈ ಭಾರಿ ಮೋಸ ನಡೆದಿದೆ. ಇವತ್ತು ಅಕ್ಷಯ ತೃತೀಯವಾಗಿರೋದ್ರಿಂದ ಚಿನ್ನ ಖರೀದಿಯ ಭರಾಟೆ ಬಹಳ ಜೋರಾಗಿರುತ್ತೆ. ಇವತ್ತು 1 ಗ್ರಾಂ ಚಿನ್ನವಾದ್ರೂ ಕೊಂಡ್ಕೋಬೇಕು ಅನ್ನೋದು ಗ್ರಾಹಕರ ಒತ್ತಾಸೆಯಾಗಿರುತ್ತೆ. ಇದೇ ರೀತಿ ದೀಪ್ ಜುವೆಲರ್ಸ್ಗೆ ಹೋಗಿ ಚಿನ್ನದ ಬಿಸ್ಕೆಟ್ ಅನ್ನ ಕೊಂಡ್ಕೊಳ್ಳಾಗುತ್ತೆ. ಆದ್ರೆ ಅದರ ಒಳಗೆ ಕಬ್ಬಿಣವನ್ನ ಇಟ್ಟು ಖರೀದಿಗಾರರಿಗೆ ಮಾರಾಟ ಮಾಡಲಾಗಿರುತ್ತೆ. ಅದಾದ ನಂತರ ಇದು ತಿಳಿದು ವಾಪಸ್ ಗ್ರಾಹಕರು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ರತನ್ ಲಾಲ್ ಮಾಲೀಕನಾದಂತಹ ರತನ್ ಲಾಲ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಯಾವ ರೀತಿ ಇಲ್ಲಿ ಮೋಸ ಮಾಡಲಾಗಿದೆ? ಸುಮಾರು ಎಷ್ಟು ಗ್ರಾಂನ ಚಿನ್ನದ ಬಿಸ್ಕೆಟ್ ಅನ್ನ ಅಲ್ಲಿ ಕೊಂಡ್ಕೊಳ್ಳಲಾಗಿತ್ತು? ಇದು ಬೇರೆ ಒಳಗಾದಂತಹ ಕಥೆ ಆಗಿದೆ. ರಕ್ಷಕರ ಪೊಲೀಸರು ಈ ಒಂದು ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಅಕ್ಷಯ ತೃತೀಯ ದಿನ. ಇವತ್ತು ಚಿನ್ನ ಖರೀದಿ ಮಾಡಿದ್ರೆ ತಮ್ಮ ಅಕ್ಷಯ ಪಾತ್ರೆ ಮತ್ತಷ್ಟು ವೃದ್ಧಿಯಾಗುತ್ತೆ ಎಂಬುದು ಜನಸಾಮಾನ್ಯರ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಚಿನ್ನ ಖರೀದಿಗೆ ಮುಂದೆ ನಿಜಕ್ಕೂ ಶಾಕ್ ಆಗೋದಂತೂ ಖಂಡಿತ. ಯಾಕಂದ್ರೆ ಅದರಲ್ಲೂ ಮೈಸೂರು ಭಾಗದಲ್ಲಂತೂ ಮೈಸೂರಿನಲ್ಲಿ ಈ ರೀತಿ ಚಿನ್ನ ಖರೀದಿಸಿದ್ರೆ ಅವರು ನಿಜಕ್ಕೂ ಆಘಾತಕ್ಕೆ ಒಳಗಾಗ್ತಾರೆ ಅಂತ ಅನ್ಬೋದು. ಯಾಕಂದ್ರೆ ಈ ಒಂದು ಚಿನ್ನದಲ್ಲಿ ಈಗ ಕಬ್ಬಿಣ ಪತ್ತೆಯಾಗಿದೆ. ಚಿನ್ನದ ಬಿಸ್ಕೆಟ್ ನಲ್ಲಿ ಕಬ್ಬಿಣವನ್ನ ಸೇರಿಸಿ ಮಾರಾಟ ಮಾಡುವಂತಹ ಜಾಗ ಈಗ ಪತ್ತೆಯಾಗಿದೆ. ಮೈಸೂರಿನ ದೀಪ್ ಜ್ಯುವೆಲ್ಸ್ ಅಂಗಡಿಯಲ್ಲಿ ಈ ಒಂದು ಚಿನ್ನದ ಬಿಸ್ಕೆಟ್ ನಲ್ಲಿ ಕಬ್ಬಿಣ ತುಂಡುಗಳನ್ನ ಇಟ್ಟು ಮಾರಾಟ ಮಾಡಿರೋದು ಈಗ ಪತ್ತೆಯಾಗಿದೆ. ಚೇತನ್ ಎಂಬುವರು ಕಳೆದ ಹಲವು ದಿನಗಳ ಹಿಂದೆ ಒಂದು ಚಿನ್ನದ ಬಿಸ್ಕೆಟ್ ಅನ್ನ ಖರೀದಿ ಮಾಡಿರ್ತಾರೆ. ಈ ಒಂದು ಬಿಸ್ಕೆಟ್ ನಲ್ಲಿ ಮಧ್ಯೆ ಕಬ್ಬಿಣದ ತುಂಡನ್ನ ಸೇರಿಸಿ ಕೊಡ್ಲಾಗಿರುತ್ತೆ. ಈ ಸಂಬಂಧ ಚೇತನ್ ಅಂಗಡಿ ಮಾಲೀಕರ ಬಳಿ ಬಂದು ಗಲಾಟೆಯನ್ನ ಮಾಡ್ತಾನೆ. ರತನ್ ಲಾಲ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಧನಂಜಯ ಎಂಬುವರ ಬಳಿ ಚಿನ್ನ ಅವ್ರು ಕೊಟ್ಟಿದ್ರು, ನನಗೆ ಚಿನ್ನದ ಬಿಸ್ಕೆಟ್ ಅಲ್ಲಿ ಈ ರೀತಿ ಆಗಿರೋದು ನನಗೆ ತಿಳಿದಿಲ್ಲ ಅಂತ ಹೇಳಿ ಅವರು ತಪ್ಪನ್ನ ಒಪ್ಪಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳದಲ್ಲಿದ್ದು ಅವರ ಬಳಿ ಮಾಹಿತಿಯನ್ನ ಪಡಿತಾರೆ. ಅದಾದ ಬಳಿಕ ಮಾಲೀಕ ರತನ್ ಲಾಲ್ ಹಾಗೂ ಕಂಪ್ಲೇಂಟ್ ದೂರುದಾರ ಚೇತನ್ ಅವರು ಇಬ್ಬರನ್ನು ಕೂಡ ಠಾಣೆಗೆ ಕರೆದೊಯ್ತಾರೆ. ಆದ್ರೆ ಠಾಣೆಯಲ್ಲಿ ಈ ಪ್ರಕರಣ ಏನಾಯ್ತು ಎಂಬುದು ಈವರೆಗೂ ಬೆಳಕಿಗೆ ಬಂದಿಲ್ಲ. ಆದ್ರೆ ಮೈಸೂರಿನಲ್ಲಿ ಈ ರೀತಿ ಚಿನ್ನದ ಬಿಸ್ಕೆಟ್ ನಲ್ಲಿ ಕಬ್ಬಿಣವನ್ನು ಇಟ್ಟು ಮಾರಾಟ ಮಾಡಿರುವುದು ಅವ್ಯಾಹತವಾಗಿ ನಡೀತಿದೆ ಭಾವನಾ. ಅಲ್ಲದೆ ಪ್ರಮುಖವಾಗಿ ಬೇರೆಯವರಿಂದ ಕೊಂಡುಕೊಂಡಿರೋದ್ರಿಂದ ತಪ್ಪಾಗಿದೆ ಅನ್ನುವ ಮಾಹಿತಿಯನ್ನ ರತನ್ ಲಾಲ್ ಹೇಳಿದ್ರು ಅಂತ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರುತ್ತೆ ಈ ಒಂದು ಚಿನ್ನದ ಸಾಗಾಟದ ಸಂದರ್ಭದಲ್ಲಿ. ಅಷ್ಟು ನಿರ್ಲಕ್ಷ್ಯದಿಂದ ಒಬ್ಬ ಅಂಗಡಿಯ ಮಾಲೀಕ ಚಿನ್ನವನ್ನ ಬೇರೆಯವರಿಂದ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾ ರವಿ? ಖಂಡಿತವಾಗ್ಲೂ ಇಲ್ಲ ಭಾವನಾ. ಏನಂತಂದ್ರೆ ಈ ಒಂದು ಪ್ರಕರಣ ಈಗಷ್ಟೇ ಅಂದ್ರೆ ಬೆಳಕಿಗೆ ಬಂದಿರೋದು. ಈ ರೀತಿಯ ಆ ವಂಚನೆ ಪ್ರಕರಣ ಹಿಂದೆ ಹಲವು ಬಾರಿ ಆಗಿತ್ತು ಅಂತ ಹೇಳಿ ಈ ಅಂದ್ರೆ ಮೋಸಕ್ಕೆ ಒಳಗಾದಂತ ಚೇತನ ಹೇಳ್ತಾರೆ. ಕಳೆದ 2 ಬಾರಿ ಕೂಡ ಈ ರೀತಿ ಆಗಿತ್ತು. ಚಿನ್ನದ ಬಿಸ್ಕೆಟ್ ಅನ್ನು ಕೊಟ್ಟು ಕಬ್ಬಿಣವನ್ನು ಕೊಟ್ಟಿದ್ರು. ಚಿನ್ನದೊಟ್ಟಿಗೆ ಕಬ್ಬಿಣವನ್ನು ಕರಗಿಸಿದ್ರೆ ಯಾವುದೇ ವಸ್ತುಗಳು ಕೂಡ ಕರಗುತ್ತವೆ. ಆ ಸಂದರ್ಭದಲ್ಲಿ ಕರಗಿದಾಗ ಚಿನ್ನದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಈ ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ ಸಂಬಂಧ ರತನ್ ಲಾಲ್ ಬಳಿ ಹಲವು ಬಾರಿ ವಿಷಯವನ್ನ ಪ್ರಸ್ತಾಪಿಸಿದೆ. ಆ ಸಂದರ್ಭದಲ್ಲಿ ರತನ್ ಲಾಲ್ ಹೇಳಿದಂತಹ ವಿಷಯ ಏನಂತ ಅಂದ್ರೆ, ಈ ರೀತಿ ನನಗೆ ಅಂದ್ರೆ ನೀವು ಚಿನ್ನವನ್ನ ಕರಗಿಸಿ ನನಗೆ ಈ ರೀತಿ ಸುಳ್ಳು ಹೇಳ್ತಿದ್ರಿ, ಇದೆಲ್ಲ ನೀವು ಕರಗಿಸಿ ಹೇಳ್ತೀರಾ ಅಂತ ಸುಳ್ಳು ಅಂತ ಹೇಳಿ ಅವರ ಮೇಲೆ ಆಪಾದನೆ ಹೊರಿಸಿದ್ರು. ಈ ಹಿನ್ನೆಲೆಯಲ್ಲಿ ಚೇತನ್ ಈ ಬಾರಿ ಎಚ್ಚರಿಕೆಯ ನಡೆಯನ್ನು ವಹಿಸಿದ್ರು. ಚಿನ್ನದ ಬಿಸ್ಕೆಟ್ ಖರೀದಿ ಬಳಿಕ ಆ ಒಂದು ಚಿನ್ನದ ಬಿಸ್ಕೆಟ್ ಹೇಗಿದೆ ಎಂಬುದನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಕಬ್ಬಿಣ ದೊಡ್ಡ ತುಂಡು ಪತ್ತೆಯಾಗಿದ್ದು ಅವರಿಗೆ ಎಚ್ಚರಿಕೆ ಮುಟ್ಟಿದ ಸಂದರ್ಭದಲ್ಲಿ ರತನ್ ಲಾಲ್ ಅವರ ಬಳಿ ಹೋಗಿ ನ್ಯಾಯವನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ರತನ್ ಲಾಲ್ ಉತ್ತರನಾದ ಮಾತನಾಡಿದ್ದಾರೆ. ಬಳಿಕ ಅವರು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲಿಸಿ ಪೊಲೀಸರ ಜೊತೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಅವರು ತಾವು ಮಾಡಿರೋದು ತಪ್ಪು, ನಾನು ಮಹಾರಾಷ್ಟ್ರದ ಧನಂಜಯ ಎಂಬುವರ ಬಳಿ ಈ ಒಂದು ಚಿನ್ನದ ಬಿಸ್ಕೆಟ್ ಅನ್ನ ಖರೀದಿ ಮಾಡಿರೋ ಹಾಗೆ ವಿಷಯ ಹೇಳ್ತಾರೆ. ಮತ್ತೆ ತಪ್ಪನ್ನು ಕೂಡ ಅವರ ಬಳಿ ಒಪ್ಕೊಂಡಿದ್ರೆ ಸಂದರ್ಭ ಇಬ್ಬರನ್ನು ಕೂಡ ಪೊಲೀಸರು ಠಾಣೆಗೆ ತೊಡಗಿದ್ದಾರೆ. ಆದ್ರೆ ಠಾಣೆಗೆ ತೊಡದ ಬಳಿಕ ಈ ಪ್ರಕರಣವನ್ನ ಮುಚ್ಚಿ ಹಾಕಲಾಗಿದೆ ಭಾವನಾ. ಅಂದ್ರೆ ಯಾವುದೇ ಒಂದು ಕೇಸನ್ನ ದಾಖಲಿಸಿಕೊಂಡಿಲ್ವಾ ರತನ್ ಲಾಲ್ ವಿರುದ್ಧ? ಈ ಸಂಬಂಧ ಈವರೆಗೂ ಕೂಡ ಯಾವ ಸಣ್ಣ ದೂರನ್ನು ಕೂಡ ದಾಖಲು ಮಾಡ್ಕೊಂಡಿಲ್ಲ. ಈ ಸಂಬಂಧ ವಿಷಯನ ಹೇಳಿದ್ರೆ ಇಬ್ಬರು ಕೂಡ ಕಾಂಪ್ರವಾಗಿದ್ದಾರೆ. ಈ ವಿಷಯದಲ್ಲಿ ಇಬ್ಬರು ಕೂಡ ಅವರ ನ್ಯಾಯಸಮ್ಮತವಾಗಿ ಎಲ್ಲವನ್ನು ಕೂಡ ಬಗೆಹರಿಸಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಯಾರು ಕೂಡ ಬಗೆಯಾಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪೊಲೀಸರು ನೆಗೆಟಿವ್ಸಿಯನ್ನ ತೋರಿಸಿದ್ದಾರೆ. ಆದ್ರೆ ಈ ರೀತಿ ಚಿನ್ನದ ವ್ಯಾಪಾರದಲ್ಲಿ ಮೋಸ ಮಾಡ್ತಿರೋ ಪ್ರಕರಣ ಬೆಳಗ್ಗೆ ಬಂದಿರೋದು ಗ್ರಾಹಕರಲ್ಲಿ ಮಾತ್ರ ಹೆಚ್ಚು ಆತಂಕವನ್ನ ಉಂಟು ಮಾಡಿದೆ.
ಕೇವಲ ಒಬ್ಬರಿಗೆ ಈ ರೀತಿಯ ಮಾರಾಟ ಆಗಿರೋ ಸಾಧ್ಯತೆ ಖಂಡಿತ ಇರೋದಿಲ್ಲ ರವಿ. ಇದೇ ರೀತಿಯ ಅದೆಷ್ಟು ಜನ ಚಿನ್ನದ ಈ ಬಿಸ್ಕೆಟ್ ಅನ್ನ ಕೊಂಡ್ಕೊಂಡು ಮೋಸ ಹೋಗಿದ್ದಾರೆ ಅನ್ನೋದರ ಕಲ್ಪನೆಯೂ ನಮಗೆ ಇಲ್ಲ. ಹಾಗಾದ್ರೆ ದೀಪ್ ಜ್ಯುವೆಲರ್ಸ್ ಗೆ ಹೋಗಿ ಅಲ್ಲಿರುವಂತಹ ಚಿನ್ನದ ಬಿಸ್ಕೆಟ್ ಗಳನ್ನ ವೆರಿಫೈ ಮಾಡುವ ಕನಿಷ್ಠ ಸೌಜನ್ಯವನ್ನು, ಕನಿಷ್ಠ ಜವಾಬ್ದಾರಿಯನ್ನು ಪೊಲೀಸರು ವಹಿಸ್ಕೋತಾ ಇಲ್ವಾ, ಹೇಗೆ? ಇಲ್ಲ ಭಾವನ, ಇದು ನಾನು ಮೊದಲಿಗೆ ಇದು ಭಕ್ಷಕರಾಗಿರುವ ಕತೆ, ಬೇಲಿ ಎದ್ದು ಹೊಲ ಮೇಯ್ದಂತಹ ಕತೆ ಆಗಿದೆ. ಪೊಲೀಸರು ಕೂಡ ಆ ಒಂದು ಸ್ಥಳವಿದೆ. ನಾವೀಗ ನಮ್ಮ ವಿಡಿಯೋಸ್ ಅಲ್ಲಿ ನೋಡ್ತಿರ್ಬೋದು, ನ್ಯಾಯ ಪಂಚಾಯತಿಗೆ ಅಂದ್ರೆ ಸಂಧಾನಕ್ಕೆ ಬಂದಂತಹ ಅಲ್ಲಿ ಸಂಧಾನಕ್ಕೆ ಪೊಲೀಸರು ಕೂಡ ಆಗಮಿಸಿರ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ಈ ವಾದ ವಿವಾದಗಳು ನಡೆಯುತ್ತವೆ. ಬಳಿಕ ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಬಳಿಕ ಆತನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತಹ ಕೆಲಸವನ್ನು ಮಾಡಲಾಗ್ತದೆ. ಆದ್ರೆ ಪೊಲೀಸ್ ಠಾಣೆಗೆ ಕರೆದ ತಕ್ಷಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರು ಕೂಡ ದಾಖಲಾಗಲ್ಲ. ಇದರ ಹಿಂದೆ ಇರುವ ಮರ್ಮ ಏನೆಂಬುದೇ ಈಗ ಯಕ್ಷ ಪ್ರಶ್ನೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ಪೊಲೀಸರು ಶಾಮೀಲಾಗಿಯೇ ಈ ಒಂದು ಕೃತ್ಯಕ್ಕೆ ಸಹಕರಿಸಿ ಈ ರೀತಿ ಕೃತ್ಯವನ್ನ ನಡೆಸ್ತಿದ್ದಾರೆ ಎಂಬ ಮಾಹಿತಿ ಈಗ ಲಭ್ಯವಾಗ್ತದೆ. ಅಂದ್ರೆ ಮತ್ತೊಂದೆಡೆ ಚೇತನ್ ಹೇಳುವ ಪ್ರಕಾರ 2 ಬಾರಿ ಈ ರೀತಿ ನಮಗೆ ಮೋಸ ಆಗಿತ್ತು, ಇದು 3ನೇ ಬಾರಿ ಅಂತ ಹೇಳಿ ಅವರೇ ಹೇಳಿಕೆ ನೀಡಿದ್ದಾರೆ. ಅದೇ ರೀತಿ ಅಂದ್ರೆ ಚೇತನ್ ಆಗಿರುವ ರೀತಿ ಅನ್ಯಾಯ ಬಹಳಷ್ಟು ಮಂದಿಗೆ ಆಗಿರಬಹುದು ಎಂದು ಈಗ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾವನ. ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ. ಯಾವುದೇ ಕೇಸನ್ನ ದಾಖಲಿಸಿಕೊಳ್ಳದೆ ಇಬ್ಬರೂ ಕೂಡ ರಾಜಿಯಾಗಿದ್ದಾರೆ ಅನ್ನುವ ಉಡಾಫಿಯ ಉತ್ತರವನ್ನ ಪೊಲೀಸರು ನೀಡ್ತಾ ಇದ್ದಾರೆ. ಆದ್ರೆ ಒಬ್ಬ ಗ್ರಾಹಕನಿಗೆ 3ನೇ ಬಾರಿ ಈ ರೀತಿಯಾಗಿ ಅನಾಹುತ ನಡೆದಿದೆ. ಹಾಗಾದ್ರೆ ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ತಾ ಇಲ್ಲ? ಗ್ರಾಹಕರಿಗೆ ಈ ಮಟ್ಟದಲ್ಲಿ ಮೋಸ ಮಾಡ್ತಿದ್ದಾರೆ. ಕೇವಲ ಒಬ್ಬ ಗ್ರಾಹಕರ ವಿಷಯ ಮಾತ್ರ ಈಗ ಬಯಲಾಗಿರುವಂತಹದ್ದು. ಈ ರೀತಿಯಾಗಿ ಅದೆಷ್ಟು ಮಂದಿ ಚಿನ್ನದ ಬಿಸ್ಕೆಟ್ ಅನ್ನ ಖರೀದಿ ಮಾಡಿದ್ದಾರೆ, ಅವರಿಗೆ ಯಾವ ರೀತಿ ಮೋಸ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ತನಿಖೆ ನಡೆಸಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಪೊಲೀಸರು ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ.